ಬಂದ್ಬಿಟ್ಟು ದಶರಥ್ ಕಾಂಬ್ಳೆ ಅಂತ ಅಪೆಕ್ಸ್ ಬ್ಯಾಂಕಲ್ಲಿ ನಾನು ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಈಗ ನಾವು ಆಚರಣೆ ಮಾಡ್ತಾ ಇರೋದು ಅಪೆಕ್ಸ್ ಬ್ಯಾಂಕ್ ನೌಕರರ ಸಾಂಸ್ಕೃತಿಕ ಸಂಘದ 50ನೇ ವರ್ಷದ ವಾರ್ಷಿಕೋತ್ಸವ. ಇದು ನಾವು ಮಾಡಬೇಕಾಗಿರೋ ಕಾರಣ ಏನಂತಂದರೆ, ಬ್ಯಾಂಕಲ್ಲಿ ನಾವು ಯಾವತ್ತೂ ಬರೀ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ, ನಮಗೆ ಟೈಮ್ ಪಾಸ್ ಆಗ್ತಿರಲ್ಲ. ಅಂಥ ಸಮಯದಲ್ಲಿ ನಮಗೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ಹುಮ್ಮಸ್ಸು ಬೆಳೆಸ್ತಕ್ಕಂಥ ರೂಪದಲ್ಲಿ 1974ರಲ್ಲಿ ಹಿಂದೆ ನಮಗಿಂತ ಸೀನಿಯರ್ ಆಗಿರೋರು ಈ ಒಂದು ಸಂಘವನ್ನು ಸ್ಥಾಪಿಸಿ ಇಲ್ಲಿವರೆಗೆ ಹಂಗೇ ಬೆಳವಣಿಗೆ ಆಗ್ತಾಯಿದೆ ಸರ್. ಸಾಂಸ್ಕೃತಿಕ ಸಂಘ ಮಾಡ್ತಕ್ಕಂಥ ಮುಖ್ಯವಾದ ಕಾರ್ಯವೇನಂತಂದರೆ, ನಮ್ಮ ಸಹೋದ್ಯೋಗಿಗಳು ಯಾರಾದರೂ 60 ವರ್ಷ ಪೂರೈಸಿ ಬ್ಯಾಂಕಲ್ಲಿ ನಿವೃತ್ತರಾದರೆ ಅವರಿಗೆ ಸಂಘದಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ತಕ್ಕಂಥ ಒಂದು ಪ್ರತೀತಿ ಇದೆ. ಅವರಿಗೆ ನಾವು ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸತ್ಕಾರ ಮಾಡಿ ಅವರನ್ನು ಅತಿ ಸಂತೋಷದಿಂದ ಒಂದು ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಸಂಘದಿಂದ ಆಗ್ತಾ ಇರ್ತದೆ. ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಂದು ರಿಟೈರ್ಮೆಂಟ್ ಇದ್ದೇ ಇರುತ್ತೆ. ವರ್ಷದಲ್ಲಿ ಒಂದು 10-12 ರಿಟೈರ್ಮೆಂಟ್ ಪ್ರೋಗ್ರಾಮು ನಡೀತಾ. ಬ್ಯಾಂಕಿನ ಇವತ್ತಿನ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಮಾಜಿ ಶಾಸಕರು, ಪ್ರಸ್ತುತ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬೆಳ್ಳಿ ಪ್ರಕಾಶ್ ಸರ್ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ CN ದೇವರಾಜ್ ಸರ್ ಇರ್ತಾರೆ. ಅವ್ರ ಜೊತೆಗೆ ಇನ್ನು ಬ್ಯಾಂಕಿನ ಉನ್ನತ ಹಾಗೂ ಅಧಿಕಾರಿಗಳು, ಪ್ರಧಾನ ವ್ಯವಸ್ಥಾಪಕರು, ಮುಖ್ಯ ಪ್ರಧಾನ ವ್ಯವಸ್ಥಾಪಕರು, ಜೊತೆಗೆ ಬ್ಯಾಂಕಿನ ನಿರ್ದೇಶಕರು ಕೂಡ ಬರ್ತಕ್ಕಂಥ ಒಂದು ಸಂದರ್ಭ ಇದೆ ಸರ್. ನಾವು ಹಮ್ಮಿಕೊಳ್ತಕ್ಕ ಸಂದರ್ಭ ಇರ್ತದೆ. ಆಮೇಲೆ ಸಿಂಗಿಂಗ್ ಕಾಂಪಿಟೇಷನ್ಗಳು ಇರ್ತವೆ. ಅವರಿಗೆಲ್ಲ ಗೆದ್ದಿರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಸನ್ಮಾನ್ಯ ಸಹಕಾರ ಸಚಿವರಿಂದ ಅದನ್ನು ವಿತರಿಸಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಸರ್. ಇದೀಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಶ್ರೀ ಬೆಳ್ಳಿ ಪ್ರಕಾಶ್ ಸರ್ ಅವರು ಚೆಕ್ ಅನ್ನು ವಿತರಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ಯಾವುದೇ ಒಂದು ಸಂಘ ಸಂಸ್ಥೆ ಇರಲಿ, ಅದನ್ನ ಮುಂದುವರಿಸೋದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಈಗ ನಡೀತಾ ಇರೋದು. ಈಗ ಈ ಒಂದು ಕಲಾ ತಂಡದಿಂದ ನಡೀತಕ್ಕಂಥ ಈ ಒಂದು ಗೀತೆಗಳಾದ ನಂತರ ನಮ್ಮ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳ ಮಕ್ಕಳಿಂದ ಏನಾದರೂ ಕಾರ್ಯಕ್ರಮ ಇದ್ದರೆ ಅವಕ್ಕೂ ನಮಗೆ ಅನುಮತಿ ಮಾಡಿಕೊಟ್ಟಿದ್ದೀವಿ. ಅವು ಈಗ ಪ್ರಾರಂಭ ಆಗ್ತವೆ.
ಅದಾ ಶಕ್ತಿ ನನ್ನನ್ನೇ ಮುಖಭಂಗ ಮಾಡಿ ತಲೆ ತೆಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ, ಕಶ್ಮೂ ಅಲ್ಲ. ಅಂತ ಅಪೆಕ್ಸ್ ಬ್ಯಾಂಕಿನಲ್ಲಿ ಕಳೆದ 15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತವಾಗಿ ವ್ಯವಸ್ಥಾಪಕರಾಗಿ ಕನ್ನಡ ನಮ್ಮ ಅಪೆಕ್ಸ್ ಬ್ಯಾಂಕಿನಲ್ಲಿ ಅಪೆಕ್ಸ್ ಬ್ಯಾಂಕ್ ನೌಕರರ ಸಾಂಸ್ಕೃತಿಕ ಸಂಘ ಇದೆ. ಆ ಸಂಘದಲ್ಲಿ ಕಳೆದ 15 ವರ್ಷಗಳಿಂದ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂಘದಲ್ಲಿ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ, ಖಜಾಂಚಿಯಾಗಿ ಮತ್ತು ಆ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಳೆದ 15 ವರ್ಷಗಳಿಂದ ನಾವು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ನಮ್ಮ ಸಾಂಸ್ಕೃತಿಕ ಸಂಘ 1974ರಲ್ಲಿ ಹುಟ್ಟು ಹಾಕಿತ್ತು. ಇವು ಕಳೆದ 50 ವರ್ಷಗಳು, ಇವತ್ತು 50 ವರ್ಷಗಳು ತುಂಬಿದ್ದಾವೆ. ನಾವು 50 ವರ್ಷಗಳ ತುಂಬಿರುವ ಪ್ರಯುಕ್ತ ನಾವು ಅಪೆಕ್ಸ್ ಬ್ಯಾಂಕ್ ನೌಕರರ ಸಾಂಸ್ಕೃತಿಕ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಈ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮಗೆ ಬಹಳ ಹೆಮ್ಮೆಯಾಗುತ್ತೆ. ಯಾಕೆಂದರೆ ಕಳೆದ 50 ವರ್ಷಗಳಿಂದ ಈ ಕನ್ನಡದ ನಾಡು, ನುಡಿ, ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸಿದವರಿಗೆ ಗೌರವವನ್ನು ಸಮರ್ಪಿಸುತ್ತಾ ಹಾಗೂ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು, ಕ್ರೀಡಾ ಸ್ಪರ್ಧೆಗಳನ್ನು ಆರೋಗ್ಯಕರವಾಗಿ ಏರ್ಪಡಿಸಿ ಅವರಲ್ಲಿ ಉಲ್ಲಾಸ, ಉತ್ಸಾಹ ಈ ದಿನವಿಡೀ ಕೆಲಸವನ್ನು ಮಾಡಿರ್ತಾರೆ. ಆ ಮಾಡಿರ್ತಕ್ಕಂಥ ಮನಸ್ಸುಗಳಿಗೆ ಉಲ್ಲಾಸವನ್ನು ನೀಡುವುದಕ್ಕೆ ನಾವು ಈ ಒಂದು ಎಲ್ಲ ಕನ್ನಡ ನಾಡು ನುಡಿಯ ಬಗ್ಗೆ ಸೇವೆಯನ್ನು ಸಲ್ಲಿಸುವುದಕ್ಕೆ ಕ್ರೀಡಾ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾವು ಪ್ರತಿ ವರ್ಷವೂ ಏರ್ಪಡಿಸಿ ರಾಜ್ಯೋತ್ಸವ ಸಮಾರಂಭದಲ್ಲಿ ನಾವು ಅವರಿಗೆ ಬಹುಮಾನವನ್ನು ನೀಡುವ ಮುಖಾಂತರ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ಸಾಂಸ್ಕೃತಿಕ ಸಂಘ. ಮತ್ತು ನಮ್ಮ ಅಪೆಕ್ಸ್ ಬ್ಯಾಂಕು ಸಹ 2015ರಲ್ಲಿ ಶತಮಾನೋತ್ಸವ ಸಂಭ್ರಮವನ್ನು ನಾವು ಆಚರಿಸ್ತಾ ಇತ್ತು. ಇದು ಅಪೆಕ್ಸ್ ಬ್ಯಾಂಕ್ ನಮ್ಮ ತಾಯಿ ಇದ್ದಾಗೆ. ಆ ತಾಯಿಯ ಮಡಿಲಲ್ಲಿ ನಾವು ನಮ್ಮ ಸಾಂಸ್ಕೃತಿಕ ಸಂಘದ ಜೊತೆ ನಾವು ಬೆಳೆದು ಈ ಒಂದು ಸೇವೆಯನ್ನು ನಾವು ಸಲ್ಲಿಸ್ತಾ ಇರೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಸರ್, ಬ್ಯಾಂಕ್ ನೌಕರರ ಸರ್, ಈ ಒಂದು ಸುವರ್ಣ ಮಹೋತ್ಸವ ಸಮಾರಂಭವನ್ನು ಆಚರಿಸುವ ಈ ಒಂದು ಸಂದರ್ಭದಲ್ಲಿ ನಮ್ಮ ನೌಕರರಿಗೆ ಹಾಗೂ ನಿವೃತ್ತಿ ನೌಕರರಿಗೆ ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವ ಸಮಾರಂಭ 69ನೆಯ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಹಾಗೂ ನಮ್ಮ ಸಾಂಸ್ಕೃತಿಕ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭದ ಶುಭಾಶಯನ ತಿಳಿಸುತ್ತೇನೆ.